ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಸರಿಕಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯೊಂದರ ದುಸ್ಥಿತಿ ಇದೀಗ ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. 1ರಿಂದ 5ನೇ ತರಗತಿಯ ಸುಮಾರು 35 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮಾತ್ರವಲ್ಲದೆ ಶಾಲಾ ಕಟ್ಟಡದ ಸುರಕ್ಷತೆಯ ಬಗ್ಗೆಯೂ ಗಂಭೀರ ಪ್ರಶ್ನೆಗಳು ಎದುರಾಗಿವೆ. ಶಾಲೆಯ ಮೇಲ್ಛಾವಣಿಯ ಸಿಮೆಂಟ್ ಸ್ಲ್ಯಾಬ್ ಉದುರಿ ಬೀಳುತ್ತಿರುವ ದೃಶ್ಯಗಳು ಕಂಡುಬರುತ್ತಿದ್ದು, ಕಬ್ಬಿಣದ ರಾಡ್ಗಳು ಹೊರಗೆ ಕಾಣಿಸುತ್ತಿವೆ ಎನ್ನಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪೋಷಕರು ಆತಂಕ ಪಡುವಂತಾಗಿದೆ. ಅಷ್ಟಕ್ಕೂ ಬಸರಿಕಟ್ಟಿ ಸರ್ಕಾರಿ ಶಾಲೆಯ ವಾಸ್ತವ ಸ್ಥಿತಿ ಏನು? ಮಕ್ಕಳಿಗೆ ಎದುರಾಗಿರುವ ಸಮಸ್ಯೆಗಳೇನು? ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆ? ನೋಡೋಣ ಈ ವಿಶೇಷ ಜನತಾಧ್ವನಿ ವರದಿಯಲ್ಲಿ. ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಸರಿಕಟ್ಟಿ ಗ್ರಾಮ. ಗ್ರಾಮದಲ್ಲಿ ಪ್ರಾಥಮಿಕ ಹಂತದ ಮಕ್ಕಳಿಗೆ ಶಿಕ್ಷಣ ನೀಡಲು ಒಟ್ಟು 3 ಶಾಲೆಗಳಿವೆ ಎನ್ನಲಾಗಿದ್ದು, ಅವುಗಳಲ್ಲಿ 2 ಶಾಲಾ ಕಟ್ಟಡಗಳು ಹಳೆಯದಾಗಿ ಹಾಗೂ ಶಿಥಿಲಾವಸ್ಥೆಯಲ್ಲಿರುವ ಕಾರಣ ಮಕ್ಕಳನ್ನು ಅಲ್ಲಿ ತರಗತಿಗಳಿಗೆ ಕಳುಹಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತಿದೆ. 1ರಿಂದ 5ನೇ ತರಗತಿಯ ಸುಮಾರು 35 ಮಕ್ಕಳು ಪ್ರಸ್ತುತ ಒಂದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವ ಶಾಲಾ ಕಟ್ಟಡದ ಪರಿಸ್ಥಿತಿ ಮಾತ್ರ ಆತಂಕ ಮೂಡಿಸುವಂತಿದೆ. ಮೇಲ್ಛಾವಣಿಯ ಸಿಮೆಂಟ್ ಸ್ಲ್ಯಾಬ್ ಉದುರಿ ಬೀಳುತ್ತಿರುವುದು ಕಂಡುಬರುತ್ತಿದ್ದು, ಕೆಲವೆಡೆ ಕಬ್ಬಿಣದ ರಾಡ್ಗಳು ಹೊರಗೆ ಕಾಣಿಸುತ್ತಿವೆ. ಕಟ್ಟಡದ ಸ್ಥಿತಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಯಾವ ಸಮಯದಲ್ಲಿ ಏನಾಗಬಹುದು ಎಂಬ ಆತಂಕ ಪೋಷಕರು ಮತ್ತು ಗ್ರಾಮಸ್ಥರನ್ನು ಕಾಡುತ್ತಿದೆ. ಮಕ್ಕಳು ಸುರಕ್ಷಿತವಾಗಿ ಕುಳಿತು ಪಾಠ ಕೇಳಬೇಕಾದ ಶಾಲೆಯೇ ಇದೀಗ ಅಪಾಯದ ಸ್ಥಳವಾಗಿ ಪರಿಣಮಿಸಬಾರದು ಎಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ಕೇವಲ ಶಾಲಾ ಕಟ್ಟಡದ ಸಮಸ್ಯೆಯಷ್ಟೇ ಅಲ್ಲ, ಮಕ್ಕಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳ ಕೊರತೆಯೂ ಇಲ್ಲಿ ಕಂಡುಬರುತ್ತಿದೆ ಎನ್ನಲಾಗಿದೆ. ಸಮರ್ಪಕ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು, ಮಕ್ಕಳಿಗೆ ಆಟವಾಡಲು ಸೂಕ್ತ ಮೈದಾನ ಇಲ್ಲದಿರುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಎದುರಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಶಾಲೆಗೆ ಬರುವ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಶಿಕ್ಷಣ ಪಡೆಯಬೇಕಾದರೆ ಸುರಕ್ಷಿತ ಕಟ್ಟಡ, ಶೌಚಾಲಯ, ಕುಡಿಯುವ ನೀರು ಹಾಗೂ ಆಟದ ಮೈದಾನದಂತಹ ಮೂಲಭೂತ ಸೌಕರ್ಯಗಳು ಅತ್ಯಗತ್ಯ. ಆದರೆ ಬಸರಿಕಟ್ಟಿ ಗ್ರಾಮದ ಈ ಶಾಲೆಯ ಪರಿಸ್ಥಿತಿ ನೋಡಿದರೆ ಮಕ್ಕಳ ಶಿಕ್ಷಣದ ಜೊತೆಗೆ ಅವರ ಸುರಕ್ಷತೆಯ ಬಗ್ಗೆಯೂ ಪ್ರಶ್ನೆಗಳು ಮೂಡುತ್ತಿವೆ. ನಮ್ಮ ಶಾಲೆಯ ಕಟ್ಟಡದ ಪರಿಸ್ಥಿತಿ ಹದಗೆಟ್ಟಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಶಾಲಾ ಕಟ್ಟಡದ ಅಗತ್ಯವಿದೆ. ಈ ಬಗ್ಗೆ ಸಂಬಂಧಪಟ್ಟ ಬಿಇಒ ಕಚೇರಿ ಹಾಗೂ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದ್ದೇವೆ. ಮಕ್ಕಳಿಗೆ ಸೂಕ್ತ ಆಟದ ಮೈದಾನ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆದಷ್ಟು ಬೇಗ ಹೊಸ ಶಾಲಾ ಕಟ್ಟಡ ನಿರ್ಮಿಸಿಕೊಡಬೇಕು. ಶಾಲೆಯ ಸಮಸ್ಯೆಗಳನ್ನು ಪರಿಹರಿಸುವಂತೆ ಮುಖ್ಯ ಶಿಕ್ಷಕರು ಈಗಾಗಲೇ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಬಿಇಒ ಕಚೇರಿ ಹಾಗೂ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಆದರೆ ಮನವಿ ಸಲ್ಲಿಸಿ ದಿನಗಳು ಕಳೆದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿದೆಯೇ ಎಂಬುದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಒಟ್ಟಿನಲ್ಲಿ ಬಸರಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ 35 ಮಕ್ಕಳ ಸುರಕ್ಷತೆ ಹಾಗೂ ಭವಿಷ್ಯದ ದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಿದೆ. ಶಿಥಿಲಗೊಂಡಿರುವ ಶಾಲಾ ಕಟ್ಟಡಗಳ ಕುರಿತು ತಾಂತ್ರಿಕ ಪರಿಶೀಲನೆ ನಡೆಸಿ ಅಗತ್ಯವಿದ್ದಲ್ಲಿ ಹೊಸ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕಿದೆ. ಮಕ್ಕಳಿಗೆ ಸುರಕ್ಷಿತ ಶಾಲಾ ಕಟ್ಟಡದ ಜೊತೆಗೆ ಶೌಚಾಲಯ, ಆಟದ ಮೈದಾನ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಿದೆ. ಬಸರಿಕಟ್ಟಿ ಗ್ರಾಮದ ಈ ಸರ್ಕಾರಿ ಶಾಲೆಯ ಸಮಸ್ಯೆಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಮಕ್ಕಳ ಹಿತದೃಷ್ಟಿಯಿಂದ ಶೀಘ್ರ ಕ್ರಮ ಕೈಗೊಳ್ಳಬೇಕಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವರದಿ ಮಹಾಂತೇಶ ಕುರಿ, ಜನತಾಧ್ವನಿ. ಈ ಮಳೆಗಾಲ ಬಂತಂತಂದ್ರ ಅದಂತೂ ಸೋರಿ ಇದಾಕತ್ರಿ. ಇದಂತೂ ಪೂರಾ ಸ್ಕ್ರಾಪ್ ಐತ್ರಿ. ಬಿಲ್ಡಿಂಗ್ ಸ್ಕ್ರಾಪ್ ಐತಿ. ಈಗ ಅದ್ರೊಳಗ ನಾವ್ ಕ್ಲಾಸ್ ಅಂತೂ ಹಾಕಂಗಿಲ್ರಿ. ಆ ಕಡೆನಾದ್ರು ನಮ್ ಬಿಒರಾದ್ರು ಮಳೆಗಾಲದೊಳಗ ಇಲ್ಲಿ ಕ್ಲಾಸ್ ಹಾಕ್ಬೇಡ್ರಪ್ಪ, ಸುರಕ್ಷಿತ ಇದ್ರೊಳಗನ ಸಾಧ್ಯದಷ್ಟು ಒಳಗ ಇದನ್ ಮಾಡ್ಕೊರಿ, ಅದಕ್ಕ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಕ್ಲಾಸ್ ಅನ್ನ ನಡೆಸ್ರಿ. ಇವಕ್ ಇಲ್ಲಿ ಮಾತ್ರ ಇಂಥವ್ ಇದ್ರೊಳಗ ಕೊಠಡಿ ಒಳಗ ಕ್ಲಾಸ್ ನಡೆಸ್ಬೇಡ್ರಿ ಅಂತ ಹೇಳ್ಯಾರಿ. ಈಗ ಅರ್ಜಿ ನಾವ್ ಇದನ್ನ ಹೆಂಗ ಇವು ಹಾಳಾಗ್ಯಾವ ಹೊಂಟವ್ರಿ ಬಿಲ್ಡಿಂಗ್.
ಇವ್ನ ನೆಲ್ಸಮ ಮಾಡಿ ಮತ್ ಪುನರ್ ನಿರ್ಮಾಣ ಮಾಡಿಕೊಡ್ರಿ ಅಂತ ಹೇಳ್ಕೊಂಡು ನಾ ಈ ಗ್ರಾಮ ಪಂಚಾಯತ್ ಹೋಗಿ ಅರ್ಜಿ ಕೊಟ್ಟು ಬಂದೀನಿ. ಹ್ಞೂ BO ಮೇಡಮ್ ಅವ್ರಿಗೆ ಕೊಟ್ಟಿರಿ? BO ಮೇಡಮ್ ಅವರು ನಾನು ಲೆಟರ್ ಮಾಡಂತ ಹೇಳಿದ್ರು ಅವ್ರಿಗೆ ಮಾಡೀನಿ. ಏನ್ BO ಮೇಡಮ್? BO ಮೇಡಮ್ ಅವ್ರು ಇದ್ದಿಲ್ಲ, ಅವ್ರು ಬೇರೆ ಬೇರೆ ಕಡೆ ವಿಸಿಟ್ ಹೋಗಿದ್ದಾರೆ. ಇನ್ವೈಟ್ ನಾ ಕೊಟ್ಟು ಬಂದಿದ್ದೇನ್ರಿ ನಾನು. ಈಗ ಸಮಸ್ಯೆ ಎಷ್ಟು ಮಂದಿ ಅಲ್ಲಿ 1ನೇ ತರಗತಿ ಎಷ್ಟನೇ ತರಗತಿ ಕಲಿಯಾಕತ್ತಾರ ನಿಮ್ ಶಾಲೆ ಒಳಗ? ನಮ್ದು ಇಲ್ಲಿ 1ರಿಂದ 5ನೇ ಸಾಲ್ರಿ ಇದು. ಈಗ 36 ಮಕ್ಕಳು ಓದ್ತಾವ್ರಿ ನಮ್ ಶಾಲ್ಯಾಗ. ಶಾಲೆ ಒಳಗ 36 ಮಕ್ಕಳ್ರಿ. 1ರಿಂದ 5ನೇ ದಾಖಲಾತಿ. ಸರ್ ನೀವ್ ಏನದ್ರಿ ಸರ್ ಶಾಲೆಗೆ? ನಾವು ಹೆಡ್ ಮಾಸ್ಟರ್ ಅಂತ ಇದೀವ್ರಿ. ಸರ್ ನಿಮ್ಮ ಹೆಸರು ಸರ್? ನಮ್ದು HN ವಾಲಿಕರ್ ಅಂತ ಹೇಳಿ.